ಮಹೇಂದ್ರ ಟ್ರ್ಯಾಕ್ಟರ್ ಅಂಡರ್ ವಾಟರ್ ಚಾಲೆಂಜಿಂಗ್ ನಲ್ಲಿ ಗೆದ್ದಿದೆ. 3 ಗಂಟೆ ನೀರಿನಲ್ಲಿದ್ರೂ ಕೂಡ ಅಂಡರ್ ವಾಟರ್ ಚಾಲೆಂಜಿಂಗ್ ಅಲ್ಲಿ ಗೆದ್ದಿದೆ. ಇದು ಟ್ರ್ಯಾಕ್ಟರ್ ರನ್ನಿಂಗ್ ಅಲ್ಲೇ ಇದೆ. ಜನ ಯಾವ ರೀತಿ ಕೇಕೆ ಹಾಕ್ತಾರೆ. ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ಮಹೇಂದ್ರ ಟ್ರ್ಯಾಕ್ಟರ್ 3 ಗಂಟೆಗಳ ಕಾಲ ನೀರೊಳಗಡೆ ಟ್ರ್ಯಾಕ್ಟರ್ ನ ಇದನ್ನ ಮುಳುಗಡೆ ಮಾಡ್ತಾ ಇದ್ದಾರೆ. ಈ ಸಾಹಸನ ಮಾಡ್ತಾ ಇರೋದು ಭಾರತ ದೇಶದಲ್ಲೇ ಪ್ರಥಮವಾಗಿ ಮಹೇಂದ್ರ ಟ್ರ್ಯಾಕ್ಟರ್ ನಲ್ಲೇ ಮಾಡ್ತಾ ಇರೋದು ಇದು. ಮತ್ತೆ ದೇಶದ ನಂಬರ್ 1 ಅವರು ನೀರೊಳಗಡೆ ಮುಳುಗಿಸಿ ಅದರ ಕೇಪಬಿಲಿಟಿ, ಇಂಜಿನ್ ದಮ್ಮು ಹಾಗೂ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ 3 ಗಂಟೆಗಳ ಕಾಲ ಈಗ ಇಂಜಿನ್ ನೀರೊಳಗಡೆ ಮುಳುಗಡೆ ಮಾಡ್ತಾ ಇದ್ದಾರೆ. ಇದ್ರದ್ದು ಬಂದು ಈಗ ನಮ್ಮ ದೇಶಾದ್ಯಂತ HN ಸೀರೀಸ್ ಏನು ಟ್ರ್ಯಾಕ್ಟರ್ ಹೊಸದಾಗಿ ಲಾಂಚ್ ಮಾಡಿದ್ದಾರೆ, ಆ ಟ್ರ್ಯಾಕ್ಟರ್ ಸೀರೀಸ್ ನ ಈಗ ನೀರೊಳಗಡೆ ಮುಳುಗಿಸಿ ಇದ್ರ ಮಾಹಿತಿ ಬಗ್ಗೆ ಭಾರತ ದೇಶದ ನಂಬರ್ 1 ಟ್ರ್ಯಾಕ್ಟರ್ ಇರ್ತಂತ ಮಹೇಂದ್ರ ಟ್ರ್ಯಾಕ್ಟರ್ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಅಂದ್ರೆ 3 ಗಂಟೆಗಳ ಕಾಲ ನೀರಿನೊಳಗಡೆ ಮುಳುಗಡೆ ಮಾಡ್ಲಿಕ್ಕೆ ಕೈ ಹಾಕಿದೆ. ಇದ್ರ ವಿಶೇಷ ಏನಂತಂದ್ರೆ ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ 3 ಗಂಟೆಗಳ ಕಾಲ ಅಂಡರ್ ವಾಟರ್ ಚಾಲೆಂಜ್ ನ ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿ ಕಡೆಯಿಂದ ಮಾಡಲಾಗಿದೆ. ನೀವು ನೋಡಬಹುದು, ಇಲ್ಲಿ ಮಹೇಂದ್ರ ಟ್ರ್ಯಾಕ್ಟರ್ ನ ಟ್ರೈನಿಗೆ ಹಾಕಿ ನೀರೊಳಗಡೆ ಈಗ 3 ಗಂಟೆಗಳ ಕಾಲ ರೆಡಿ ಮಾಡಿ ನಿಲ್ಸಿದ್ದಾರೆ. ಈ ಟ್ರ್ಯಾಕ್ಟರ್ದು ಯಾಕೆ ಯಾವ ಕಾರಣದಿಂದ ಈ ತರ ಮಾಡ್ತಾ ಇದಾರೆ ಅಂದ್ರೆ ಟ್ರ್ಯಾಕ್ಟರ್ ಇಂಜಿನ್ ದಕ್ಷತೆ, ಶಕ್ತಿ, ಸಾಮರ್ಥ್ಯ ಎಲ್ಲ ತಿಳ್ಕೊಳ್ಳಿಕ್ಕೆ, ಅದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ 3 ಗಂಟೆಗಳ ಕಾಲ ನೀರಿನಲ್ಲಿ ಇರೋದ್ರಿಂದ ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ನಮಸ್ಕಾರ. ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿ ಅವರು ಭಾರತದ ಟ್ರ್ಯಾಕ್ಟರ್ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ 3 ಗಂಟೆಗಳ ಕಾಲ ನೀರಿನೊಳಗಡೆ ಟ್ರ್ಯಾಕ್ಟರ್ ನ ಮುಳುಗಿಸ್ತಾ ಇದ್ದಾರೆ. ನೋಡಬಹುದು ನೀವು, ಟ್ರ್ಯಾಕ್ಟರ್ ಮುಳುಗ್ತಾ ಇದೆ 3 ಗಂಟೆ ಒಳಗೂ ಟ್ರ್ಯಾಕ್ಟರ್ ರನ್ನಿಂಗ್ ಕಂಡೀಷನ್ ಅಲ್ಲೇ ಟ್ರ್ಯಾಕ್ಟರ್ ನ ಒಳಗೆ ನೀರೊಳಗೆ ಮುಳುಗಿಸಿದ್ದಾರೆ. ಕೊನೆಗೂ ಟ್ರ್ಯಾಕ್ಟರ್ ನ ನೀರೊಳಗಡೆ ಮುಳುಗಿಸಾಯ್ತು. ಈಗ 3 ಗಂಟೆಗಳ ಕಾಲ ನಂತರ ಟ್ರ್ಯಾಕ್ಟರ್ ನ ಹೊರಗಡೆ ತೆಗೆದು ಅದರ ಕಂಡೀಷನ್ ಯಾವ ರೀತಿ ಇದೆ, ಟ್ರ್ಯಾಕ್ಟರ್ ರನ್ ಆಗುತ್ತಾ ಇಲ್ವೋ ಅನ್ನೋದನ್ನ 3 ಗಂಟೆಗಳ ಕಾಲ ಕಾದು ನೋಡ್ಬೇಕಾಗಿದೆ. ಈಗ ಮುಳುಗಿಸಾಗಿದೆ 3 ಗಂಟೆಗಳ ಕಾಲ ನೀರೊಳಗಡೆ. ಈಗ ಟ್ರ್ಯಾಕ್ಟರ್ ನ ಬಿಡ್ತಾರೆ. ಬಿಟ್ಟ ಮೇಲೆ ಅದು ರನ್ನಿಂಗ್ ಕಂಡೀಷನ್ ಯಾವ ತರ ಬರುತ್ತೆ ಅಂತ ಆಮೇಲೆ ಚೆಕ್ ಮಾಡಿ ನೋಡ್ಬೇಕು. 3 ಗಂಟೆ ಆದ್ಮೇಲೆ ಟ್ರ್ಯಾಕ್ಟರ್ ನ ಹೊರಗಡೆ ತೆಗಿತಾರೆ. ಹೊರಗಡೆ ತೆಗೆದಾಗ ಅದ್ರ ಕಂಡೀಷನ್ ಯಾವ ರೀತಿ ಇದೆ ಅಂತೇಳಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮುಳುಗ್ತು ನೋಡ್ರಿ ನೀರೊಳಗೆ. ಕೊನೆಗೂ ಮುಳುಗ್ಸೇ ಬಿಟ್ರು ಮಹೇಂದ್ರ ಟ್ರ್ಯಾಕ್ಟರ್ ಕಂಪನಿ ಅವರು. 3 ಗಂಟೆ ಚಾಲೆಂಜ್ ಮಾಡಿ ನೀರೊಳಗಡೆ ಮುಳುಗ್ಸೇ ಬಿಟ್ರು. ಕೊನೆಗೂ ಮುಳುಗ್ತು ನೋಡ್ರಿ, ಪೂರಾ ಮುಳುಗ್ಸಿದ್ದಾರೆ ಟ್ರ್ಯಾಕ್ಟರ್, ಪೂರಾ ಮುಳುಗ್ಸಿದ್ದಾರೆ. ಟ್ರ್ಯಾಕ್ಟರ್ ಮಹೇಂದ್ರ ಟ್ರ್ಯಾಕ್ಟರ್ ಈಗ ಹೊಸ ಮಾಡಲ್ H1 ಸೀರೀಸ್ ಟ್ರ್ಯಾಕ್ಟರ್ ನ 3 ಗಂಟೆಗಳ ಕಾಲ ಅಂಡರ್ ವಾಟರ್ ಚಾಲೆಂಜ್ ಗೆ ತಗೊಂಡಿತ್ತು. ನೀರೊಳಗಡೆ 3 ಗಂಟೆಗಳ ಕಾಲ ಇಡ್ಲಿಕ್ಕೆ. ಈಗ ಟ್ರ್ಯಾಕ್ಟರ್ 1.5 ಗಂಟೆಗಳ ಕಾಲ ನೀರೊಳಗಡೆ ಇದೆ. ರನ್ನಿಂಗ್ ಕಂಡೀಷನ್ ಅಲ್ಲೂ ಕೂಡ ಇದೆ. 1.5 ಗಂಟೆಗಳ ಕಾಲ ಟ್ರ್ಯಾಕ್ಟರ್ ನೀರೊಳಗಡೆ ಇದ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಈ ಟ್ರ್ಯಾಕ್ಟರ್ ಇನ್ನೂ ಕೂಡ ರನ್ನಿಂಗ್ ಅಲ್ಲಿ ಇದೆ. ಇದರಲ್ಲಿ ಏನ್ ವ್ಯತ್ಯಾಸ ಕಾಣ್ತಾ ಇದೆ ಅಂದ್ರೆ ಸೈಲೆನ್ಸರ್ ಅಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. ಇಂಜಿನ್ ರನ್ನಿಂಗ್ ಅಲ್ಲಿ ಇದೆ. ನೀವು ಅಲ್ಲಿ ಗಮನಿಸಬಹುದು ವಿಡಿಯೋದೊಳಗೆ ನೀರು ಯಾವ ರೀತಿ ಹೊರಗಡೆ ಆಗ್ತಾ ಇದೆ, ಮತ್ತೆ ನೀರ್ ಯಾವ ತರ ಬರಲಾಗ್ತಾ ಇದೆ ಅಂತ ನೋಡಬಹುದು ನೀವು. 1.5 ಗಂಟೆ ಆಗಿದೆ ಈಗ ಟ್ರ್ಯಾಕ್ಟರ್ ನೀರೊಳಗಡೆ ಬಿಟ್ಟು. ಈಗ 1.5 ಗಂಟೆ ಆದ್ರೂ ಇಂಜಿನ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಇಂಜಿನ್ ರನ್ ಆಗ್ತಾ ಇದೆ. ಮತ್ತೆ ಈ ಸಾಹಸಕ್ಕೆ ಇಡೀ ಭಾರತದಲ್ಲೇ ಟ್ರ್ಯಾಕ್ಟರ್ ಇತಿಹಾಸದಲ್ಲೇ ಮಹೇಂದ್ರ ಟ್ರ್ಯಾಕ್ಟರ್ ಅಲ್ಲಿ ಮಾತ್ರ ಅಂಡರ್ ವಾಟರ್ ಚಾಲೆಂಜಿಂಗ್ ಅನ್ನು ಮಾಡ್ತಾ ಇರೋದು. ಭಾರತದ ಟ್ರ್ಯಾಕ್ಟರ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮಹೇಂದ್ರ ಟ್ರ್ಯಾಕ್ಟರ್ ಅಂಡರ್ ವಾಟರ್ ಚಾಲೆಂಜಿಂಗ್ ಅನ್ನು ತಗೊಂಡಿತ್ತು 3 ಗಂಟೆಗಳ ಕಾಲ ನೀರೊಳಗಡೆ ಇಡ್ಲಿಕ್ಕೆ. ಈಗ 1.5 ಗಂಟೆ ಆಗಿದೆ. ಈಗ ಇನ್ನೂ 1.5 ಗಂಟೆಗಳ ಕಾಲ ಕಾದು ನೋಡ್ಬೇಕು ಟ್ರ್ಯಾಕ್ಟರ್ ಯಾವ ರೀತಿ ರನ್ ಆಗುತ್ತೆ, ಯಾವ ಕಂಡೀಷನ್ ಅಲ್ಲಿ ಇದೆ ಎಂಬುದನ್ನು ಇನ್ನೂ 1.5 ಗಂಟೆ ಕಾದು. ಟ್ರ್ಯಾಕ್ಟರ್ ಅಂಡರ್ ವಾಟರ್ ಚಾಲೆಂಜಿಂಗ್ ನಲ್ಲಿ ಗೆದ್ದಿದೆ. 3 ಗಂಟೆ ನೀರಿನಲ್ಲಿದ್ರೂ ಕೂಡ ಅಂಡರ್ ವಾಟರ್ ಚಾಲೆಂಜಿಂಗ್ ಅಲ್ಲಿ ಗೆದ್ದಿದೆ. ಇದು ಟ್ರ್ಯಾಕ್ಟರ್ ರನ್ನಿಂಗ್ ಅಲ್ಲೇ ಇದೆ. ಜನ ಯಾವ ರೀತಿ ಕೇಕೆ ಹಾಕ್ತಾ ಇದಾರೆ ನೋಡಬಹುದು. ಒಂದು ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಇಂಜಿನ್ ಸಮಸ್ಯೆ ಇಲ್ಲದ ಹಾಗೆ 3 ಗಂಟೆ ನೀರಿನೊಳಗಡೆ ಇದ್ರೂ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಮಹೇಂದ್ರ ಟ್ರ್ಯಾಕ್ಟರ್ 3 ಗಂಟೆಗಳ ಕಾಲ ನೀರಿನೊಳಗಡೆ ಇದ್ದು ನೀರಿನೊಳಗಡೆಯಿಂದ ತೆಗಿತಾ ಇದಾರೆ. ನೋಡಿ ತೆಗಿತಾ ಇದಾರೆ. ನೀರಿನೊಳಗಡೆ ಇದ್ರೂ ಕೂಡ 3 ಗಂಟೆ ನೀರೊಳಗಡೆ ಇದ್ರೂ ಕೂಡ ಇಂಜಿನ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಇನ್ನೂ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಟೈರ್ ತಿರುಗ್ತಾ ಇದೆ ನೋಡ್ತಾ ಇರಬಹುದು. ಇಂಜಿನ್ ರನ್ನಿಂಗ್ ಅಲ್ಲಿ ಇದೆ ನೋಡ್ತಾ ಇರಬಹುದು. 3 ಗಂಟೆಗಳ ಕಾಲ ನೀರಿನೊಳಗಡೆ ಇದ್ರೂ ಕೂಡ ಯಾವುದೇ ರೀತಿ ಇಂಜಿನ್ ಪ್ರಾಬ್ಲಮ್ ಆಗಿಲ್ಲ. ನೋಡಬಹುದು ಇಂಜಿನ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ನೀರೊಳಗಿಂದ ಎತ್ತಿರೋದು ಕಾಣ್ತಾ ಇದೆ ನಿಮಗೆ. ಇಂಜಿನ್ ಕೂಡ ರನ್ನಿಂಗ್ ಗಡೆ ಇದ್ದು ಟೈರ್ ಕೂಡ ತಿರುಗ್ತಾ ಇದೆ ನೋಡ್ತಾ ಇರಬಹುದು. ಅಲ್ಲಿ ನೀರು ಕೂಡ ತುಂಬಿಕೊಂಡಿದೆ. 3 ಗಂಟೆ ನೀರೊಳಗಡೆ ಇದ್ರೂ ಕೂಡ ಒಂದೇ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ. 3 ಗಂಟೆ ನೀರೊಳಗಡೆ ಇದ್ರೂ ಕೂಡ ಮಹೇಂದ್ರ ಟ್ರ್ಯಾಕ್ಟರ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ಇಂಜಿನ್ ಹೊರಗಡೆ ಬಂದಿದೆ. 3 ಗಂಟೆ ಅಂಡರ್ ವಾಟರ್ ಚಾಲೆಂಜಿಂಗ್ ತಗೊಂಡು ಹೊರಗಡೆ ಬಂದು ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ನೋಡಬಹುದು.